ಹಾಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಇವತ್ತು ತಮ್ಮ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಅವರ ಪುತ್ರಿಯರು ಈ ಸಂದರ್ಭದಲ್ಲಿ ಮಾತನಾಡಿದರೆ ಏನ್ ಹೇಳ್ತಾರೆ ಬನ್ನಿ ನೋಡೋಣ. ನಂದು ಈ ಸತಿ 4th ಟೈಮ್ ನಾನು ವೋಟ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ, ತುಂಬ ಹೆಮ್ಮೆ ಇದೆ ನಮಗೆ ಎಲ್ರಿಗೂ. ಫ್ಯಾಮಿಲಿ ಸಮೇತ ಬಂದು ನಾವು ವೋಟ್ ಹಾಕಿದ್ದೀವಿ. ಇಷ್ಟು ಜನ ಇಷ್ಟು ಲಾಂಗ್ ಕ್ಯೂ ನೋಡಿ ತುಂಬ ನನಗೆ ಅಚ್ಚರಿ ಆಯಿತು. ಸೊ ಲಾಸ್ಟ್ ಟೈಮ್ಗಿಂತನೂ ಜಾಸ್ತಿ ಜನ ಇದ್ದಾರೆ. ಆಮೇಲೆ ಎಲ್ಲೆಲ್ಲಿ ಹೋಗಿದ್ವಿ ಅಲ್ಲೆಲ್ಲ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ಎಲ್ಲರೂ ಈ ಕಾನ್ಸ್ಟಿಟ್ಯೂಯೆನ್ಸಿ ಜನರ ಬೆಂಬಲ ಪ್ರೀತಿ ನೋಡಿ. ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ವೆರಿ ಗ್ರೇಟ್ಫುಲ್ ಟು ದೆಮ್. ತಂದೆಯವರು 100% ಗೆಲ್ತಾರೆ. ಯಾಕಂದರೆ ಅದು ಏನೇನು ಯಾರು ಏನು ಡ್ಯಾಮೇಜ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಏನೂ ವರ್ಕೌಟ್ ಆಗಲಿಲ್ಲ. ಯಾಕಂದರೆ ಲಾಸ್ಟ್ ಟೈಮು ಮಾಡಿದ್ರು, ಈ ಸರ್ತಿ ಸ್ವಲ್ಪ ಜಾಸ್ತಿ ಇತ್ತು ಹೌದು, ಬಟ್ ಅದೇನು ವರ್ಕೌಟ್ ಆಗಲಿಲ್ಲ. ಯಾಕಂತಂದರೆ ಲಾಸ್ಟ್ 5 years ಎಸ್ಪೆಷಲಿ ಅವ್ರು ಮಾಡಿರೋ ಕೆಲಸ ಎಲ್ಲ ಕಣ್ಣಿಗೆ ಕಾಣುವಂಥ ದೊಡ್ಡ ದೊಡ್ಡ ಕೆಲಸ ಇದಾವೆ. ಸೊ ಅದರಿಂದ ಜನ ಆ್ಯಕ್ಚುಲಿ ದೇ ಆರ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಅದಕ್ಕೆ 5th ಟೈಮು ಅದಕ್ಕೆ ಟಿಕೆಟ್ ಕೊಟ್ಟಿದ್ದು ಆ್ಯಂಡ್ ಅದಕ್ಕೆ ಇಷ್ಟು ಜನ ಬೆಂಬಲ 5th ಟೈಮು ಇದೆ. ಅದಕ್ಕೆ 100% ಗೆದ್ದು ಬರ್ತಾರೆ. ಗೆಲ್ತಾರೆ, 100ಕ್ಕೆ 100% ಗೆಲ್ತಾರೆ. ಲಾಸ್ಟ್ ಟೈಮ್ ಏನು ಮಾರ್ಜಿನ್ ಬಂದಿತ್ತು ಅದಕ್ಕಿಂತ ಜಾಸ್ತಿ ಮಾರ್ಜಿನಲ್ಲಿ ಗೆಲ್ತಾರೆ. ಸೊ ನಾವು ವೋಟ್ ಹಾಕಿ ಬಂದ್ವಿ, ಎಷ್ಟು ಜನ ತುಂಬ ಜನ ಇದ್ದರು ನೋಡಿ, ತುಂಬ ಖುಷಿ ಆಯಿತು. ಜನರ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಇಷ್ಟು ಬಿಸಿಲಲ್ಲಿ ಇಷ್ಟು ಬೆಳಗ್ಗೆ ಬೇಗ ಬಂದು ವೋಟ್ ಹಾಕ್ತಾ ಇದ್ದಾರೆ. ಸೊ ಜನರ ರೆಸ್ಪಾನ್ಸ್ ಅದು ತುಂಬ ಚೆನ್ನಾಗಿದೆ. ಡ್ಯಾಮೇಜ್ ಲಾಸ್ಟ್ ಟೈಮು ಮಾಡೋಕ್ಕೆ ಟ್ರೈ ಮಾಡಿದರು, ಬಟ್ ನಮ್ಮ ತಂದೆಯವ್ರು ಮಾಡಿರೋ ಅಭಿವೃದ್ಧಿ ಕಾರ್ಯ, ಜನರ ಜೊತೆ ಸ್ಪಂದಿಸೋದು ಎಲ್ಲ ನೋಡಿ ಜನರ ರೆಸ್ಪಾನ್ಸ್ ಚೆನ್ನಾಗಿದೆ. ಸೊ ಅದು ಯಾವುದು ಏನು ನಮ್ಮ ತಂದೆಗೆ ಎಫೆಕ್ಟ್ ಆಗಲ್ಲ. ಅವ್ರದ್ದು ವಿನ್ ಅಂತೂ 100%. ವೋಟ್ ಹಾಕಿದ್ವಿ. ಎಲ್ಲ ಕಡೆನೂ ಜನರ ರೆಸ್ಪಾನ್ಸ್ ಚಲೋ ಅದ. 7 ಗಂಟೆಯಿಂದ ಇಷ್ಟು ರಶ್ ಅದ. ಸ್ಟಾರ್ಟ್ ಆದ ಕೂಡಲೇ ಜನ ಬಂದಾರ. ಅದನ್ನು ನೋಡಿ ನಮಗೂ ಭಾಳ ಖುಷಿ ಆಯಿತು. ಯಾಕಂದ್ರೆ ಮೊನ್ನೆ ಬೆಂಗಳೂರೊಳಗೆ 50% ದಾಟಿಲ್ಲ, ಜನ ಹೊರಗೆ ಬಂದಿಲ್ಲ. ಹಂಗೆ ಆಗಬಾರ್ದು. ಯಾಕಂದ್ರೆ ಇದು ನಮ್ಮ ಮತದಾನ, ನಮ್ಮ ಹಕ್ಕು. ಎಲ್ಲರಿಗೂ ಗೊತ್ತಿರ್ತದೆ, ಆದರೂ ಬರೋಂಗಿಲ್ಲ. ಆದರೆ ನಮ್ಮ ನಾರ್ತ್ ಕರ್ನಾಟಕ ಜನ ಹಾಗಲ್ಲ, ಎಲ್ಲರೂ ಬಂದು ವೋಟ್ ಹಾಕ್ಲಿಕ್ಕತ್ತಾರ. ಯಾಕಂದ್ರೆ ಒಳ್ಳೆಯ ಲೀಡರ್ನ ಆರಿಸೋದು ನಮ್ಮ ಕೈಯಾಗದ. ಅದಕ್ಕೆ ನಾವು ಮತದಾನ ಮಾಡಲೇಬೇಕು ಅಂತ. 100% ಗೆಲ್ತಾರೆ. 3 ಲಕ್ಷ ಅಧಿಕ ಮತದಿಂದ ಗೆಲ್ತಾರೆ. ಅವ್ರು ಮಾಡಿದ ಕೆಲಸ ಹಂಗದ. ಅಭಿವೃದ್ಧಿ ನೋಡಿ ಮತ ಹಾಕ್ರಿ ಅಂತ ನಾವು ಹೇಳ್ತೀವಿ. ಎಲ್ಲ ಕಡೆ ಎಲ್ಲರೂ ಜನರ ಸ್ಪಂದನೆಯೂ ಹಾಗೆ. ನಾವೆಲ್ಲ ಹೋದಲ್ಲೆಲ್ಲ ಹೇಳಿದ್ದು, ನೀವು ಬರಬೇಡ್ರಿ, ಯಾಕೆ ಬರ್ತೀರಿ, ನಾವು ಹಾಕ್ತೀವಿ ಅಂತ. ಮನೆಗೂ ಅಷ್ಟೇ ಎಲ್ಲ ಸಮಾಜದವ್ರು ಬಂದು ನಮ್ಮ ಬೆಂಬಲ ನಿಮಗದ ಅಂಥೇಳಿ ಸಮಾಜದವ್ರು ಬಂದು ಹೇಳೋಗ್ಯಾರ. ಅದನ್ನು ನೋಡಿದಾಗ 5 ಬಾರಿ ಆದ್ರೂ ಇಷ್ಟು ಜನರು ನಮ್ಮ ಮೇಲೆ. ಇದು ಪ್ರಹ್ಲಾದ್ ಜೋಶಿ ಅವರ ಫ್ಯಾಮಿಲಿಯವರು ಮಾತಾಡಿದಂಥದ್ದು.